ಕರ್ತನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಉಂಟಾಗಲಿ. ದೇವರು ಇನ್ನೊಂದು ಸಮಯವನ್ನು ಕೊಟ್ಟಿದ್ದ ದೇವರಿಗಾಗಿ ನಾನು ಕರ್ತನನ್ನು ಸ್ತುತಿಸಬಂತನಾಗಿದ್ದೇನೆ. ಇವತ್ತಿನ ದೇವರ ಸಂದೇಶ, ದೇವರು ಯಾಕೆ ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾ ಇಲ್ಲ? ವೈ ಗಾಡ್ ಈಸ್ ನಾಟ್ ಆನ್ಸರಿಂಗ್ ಅವರ್ ಪ್ರೇಯರ್ಸ್. ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಇವತ್ತು ಧ್ಯಾನಕ್ಕಾಗಿ ತೆಗೆಯಲ್ಪಡುವ ವೇದ ವಾಕ್ಯ ಕೀರ್ತನೆ ಬರೆದ ಪುಸ್ತಕ 66ನೇ ಕೀರ್ತನೆ 18ನೇ ವಾಕ್ಯ. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಹಲ್ಲೆಲೂಯಾ. ವಾಕ್ಯವನ್ನ ಚೆನ್ನಾಗಿ ಗಮನಿಸಿ. ವೇದ ವಾಕ್ಯ ಏನು ಹೇಳುತ್ತೆ ಅಂದರೆ, ನಮಗೆ ನಾವು ಮನಸ್ಸು ಕೆಟ್ಟ ದನದಲ್ಲಿ ನಾವು ಮನಸ್ಸಿಟ್ಟರೆ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾ ಇಲ್ಲ, ಕೇಳುವುದಿಲ್ಲ. ಇಲ್ಲಿ ನೋಡುವಾಗ್ಲೂ ಕೂಡ ಯಾರ ಪ್ರಾರ್ಥನೆಯನ್ನ ದೇವರು ಕೇಳೋದಿಲ್ಲ ಅಂತ ಸ್ವಲ್ಪ ಸಮಯ ನಾವು ಈ ವಾಕ್ಯವನ್ನ ಧ್ಯಾನಿಸೋಣ. ವೇದವಾಕ್ಯ ಹೇಳುತ್ತೆ, ಇಲ್ಲಿ ನೋಡುವಾಗ್ಲೂ ಕೂಡ ದುರ್ಮಾರ್ಗನ ಪ್ರಾರ್ಥನೆ, ಸುಳ್ಳುಗಾರನೋ, ಮೋಸಗಾರನೋ, ವಂಚಕಗಾರನೋ, ಅವರ ಪ್ರಾರ್ಥನೆಗಳು ದೇವರು ಏನು ಮಾಡೋದಿಲ್ಲ, ಕೇಳುವುದಿಲ್ಲ. ಆಗ ಯಾರ ಪ್ರಾರ್ಥನೆಯನ್ನ ದೇವರು ಕೇಳುತ್ತಾರೆ? ನೀತಿವಂತನ ಪ್ರಾರ್ಥನೆಯನ್ನ ದೇವರು ಕೇಳುವಂತನಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡುವಾಗಲೂ ಕೂಡ ನನ್ನ ಪ್ರೀತಿಯ ಸಹೋದರಿಯೇ, ಈ ವೇಳೆಯಲ್ಲಿ ಕೂಡ ನಾವು ನೋಡುವಾಗ ವಾಕ್ಯವನ್ನ ಒಂದು ಸ್ವಲ್ಪ ಅಲ್ಪ ಸಮಯ ನಾವು ಆಳವಾಗಿ ನಾವು ಧ್ಯಾನಿಸಕ್ಕೆ ನಾವು ಹೋಗುತ್ತಾ ಇದ್ದೇವೆ. ನಿಮಗೆ ಅರ್ಥ ಆಗಂಗೆ ನಾನು ನಿಮ್ಮೊಟ್ಟಿಗೆ ನಾನು ಮಾತಾಡುತ್ತೇನೆ. ಇಲ್ಲಿ ನೋಡುವಾಗ್ಲೂ ಕೂಡ ದುರ್ಮಾರ್ಗನ ಪ್ರಾರ್ಥನೆ, ನೇಮ್ ಸೇಕ್ ಕ್ರಿಸ್ಟಿಯನ್ಸ್, ಇವತ್ತು ಅನೇಕ ಕ್ರೈಸ್ತರ ಮಕ್ಕಳು, ವೈ ದ ಕ್ರಿಸ್ಟಿಯನ್ ಫೇಲ್ಸ್? ಬಿಕಾಸ್ ಲ್ಯಾಕ್ ಆಫ್ ಫೇತ್. ದೇವರ ಮೇಲೆ ನಾವು ವಿಶ್ವಾಸನೇ ಇಲ್ದಿರ ಪ್ರಾರ್ಥನೆ, ವಿಶ್ವಾಸ ಇಲ್ದಿರ ಕ್ರಿಯೆಗಳು, ಅದು ಸತ್ತಿದೆ. ಸೊ ನಾವು ಏನು ಮಾಡಬೇಕು ಅಂದರೆ, ನಾವು ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು, ವಿಶ್ವಾಸದಿಂದ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ದೇವರು ಕೇಳುವಂತನಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ವೇದ ವಾಕ್ಯ ಕೂಡ ನಮಗೆ ದ ಬುಕ್ ಆಫ್ ಪ್ರಾವರ್ಬ್ಸ್, ಜ್ಞಾನೋಕ್ತಿಗಳು ಬರೆದ ಪುಸ್ತಕ 28ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ವಾಕ್ಯವನ್ನ ಓದುವಾಗ, ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ದೇವರ ವಾಕ್ಯವನ್ನ ಮತ್ತೊಮ್ಮೆ ಸಾರಿ ಓದಿ. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ನೋಡಿದ್ರ ವೇದವಾಕ್ಯ ಏನೆಲ್ಲತ್ತೆ? ನಮಗೆ ದೇವರು ನಮ್ಮ ಪ್ರಾರ್ಥನೆಗೆ ಕಿವಿ ಕೊಡಬೇಕಂದರೆ ನಮ್ಮ ಹೃದಯಗಳು ಪರಿಶುದ್ಧವಾಗಿ ಕಾಣಲ್ಪಡಬೇಕು. ಪರಿಶುದ್ಧ, ದೇವರು ಕೇಳೋದೆಲ್ಲ ಪರಿಶುದ್ಧ. ನಾವು ವೇಷ ಹಾಕೊಂಡು ನಾವು ಪ್ರಾರ್ಥನೆ, ಅದೇ ನಾವು ಮತ್ತೆಯು ಬರೆದ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ ನಾವು ಓದುವಾಗ ವಾಕ್ಯ ಏನಂತ ಬರೆದಿದೆ? ಅನೇಕರು ಪ್ರಾರ್ಥನೆ ಮಾಡುವಾಗ ಏನು ಮಾಡ್ತಾರೆ? ಅನೇಕರು ತುಂಬ ದೊಡ್ಡದಾದ ಪ್ರಾರ್ಥನೆಯನ್ನ ಮಾಡುತ್ತಾರೆ. ಆ ಪ್ರಾರ್ಥನೆಯೆಲ್ಲ ಕೇಳುವುದಿಲ್ಲ. ಏನು? ಆ ಪ್ರಾರ್ಥನೆಯನ್ನ ದೇವರು ಕೇಳುವುದಿಲ್ಲ. ಪ್ರಾರ್ಥನೆ ಮಾಡಬೇಕಂದರೆ ಕೂಡ ವಿಶ್ವಾಸದಿಂದ, ನಂಬಿಕೆಯಿಂದ ನಾವು ಪ್ರಾರ್ಥನೆಯನ್ನ ಮಾಡುವಾಗ ದೇವರು ಕೇಳುವಂತನಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ವೇದ ವಾಕ್ಯ ಕೂಡ ನಮಗೆ ಬರೆದಲ್ಪಟ್ಟಿದೆ.
ಅವಿಶ್ವಾಸ ಪ್ರಾರ್ಥನೆ, ಅವಿಶ್ವಾಸದಿಂದ ಪ್ರಾರ್ಥನೆ ಮಾಡುವಾಗ ದೇವರು ಕೇಳುವುದಿಲ್ಲ. ಪಾಪ ಮಾಡಿ ದೇವರ ಸಮ್ಮುಖದಲ್ಲಿ ಬಂದು ಕುಳಿತುಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ದೇವರು ಪ್ರಾರ್ಥನೆಯನ್ನ ಕೇಳುವುದಿಲ್ಲ. ನಮ್ಮ ಪ್ರಾರ್ಥನೆ ಹೇಗಾಗಿರಬೇಕೆಂದರೆ ನಂಬಿಕೆಯನ ಪ್ರಾರ್ಥನೆಯಾಗಿರಬೇಕು. ಹಲ್ಲೆಲೂಯಾ. ನಂಬಿಕೆ ಉಳ್ಳವ ಪ್ರಾರ್ಥನೆ, ವಿಶ್ವಾಸದ ಪ್ರಾರ್ಥನೆ. ಇವತ್ತು ನೀವು ಆ ಥರ ಮಾಡ್ತಾ ಇದ್ದೀರಾ? ಯಾವ ಥರ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ? ನಾವು ದೇವರ ಸಮ್ಮುಖದಲ್ಲಿ God needs the 100% surrender. 100% surrender. If you are 99.9% ಕೊಟ್ಟರು ಕೂಡ you will be rejected. God needs 100% surrender. ನಾವು ನಂಬಿಕೆಯಿಂದ ವಿಶ್ವಾಸದಿಂದ ನಾವು ಪ್ರಾರ್ಥನೆ ಮಾಡುವಾಗ ಆ ನಂಬಿಕೆಯ ಪ್ರಾರ್ಥನೆ ಅನೇಕ ಮಕ್ಕಳನ್ನು ಬಿಡುಗಡೆ ಮಾಡುವ ಪ್ರಾರ್ಥನೆಯಾಗಿರುತ್ತದೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ವೇದ ವಾಕ್ಯ ಕೂಡ ನಾವು ವಾಕ್ಯವನ್ನು ಓದುತ್ತೇವೆ. ಜ್ಞಾನೋಕ್ತಿಗಳು ಬರೆದ ಪುಸ್ತಕ 15ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ದುಷ್ಟರ ಯಜ್ಞ ಯೆಹೋವನಿಗೆ ಅಸಹ್ಯ, ಶಿಷ್ಟರ ಭಿನ್ನಪ ಆತನಿಗೆ ಒಪ್ಪಿತ. ಹಲ್ಲೆಲೂಯಾ. ವೇದ ವಾಕ್ಯ ಹೇಳುತ್ತೆ, ನಮಗೆ ಏನಂತ ಕಳಿಸಿಕೊಡುತ್ತೆ ಅಂದರೆ, ದುರ್ಮಾರ್ಗನು ಮಾಡುವ ಪ್ರಾರ್ಥನೆ ನಾವು ಮಾಡ್ತೀವಲ್ಲ, ಯಾರೆಲ್ಲ ದೇವರೇ ದೇವರೇ ಅಂತ ಹೇಳಿದ್ರು ಕೂಡ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ಇಲ್ಲಿ ನೋಡುವಾಗಲೂ ಕೂಡ ಅನೇಕ ವಾಕ್ಯಗಳು ಅಡ್ಡಗೆರದನ್ನ ನಾವು ನೋಡುತ್ತೇವೆ. ವೇದ ವಾಕ್ಯ ಹೇಳುತ್ತೆ ನಮಗೆ, ಏನಂತ ಹೇಳುತ್ತೆ? ದುರ್ಮಾರ್ಗನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ, ಪಾಪಿಗಳ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ನಾವು ಎಷ್ಟೇ ಪಾಪ ಮಾಡಿ ದೇವರ ಸಮ್ಮುಖದಲ್ಲಿ ಬಂದು ಕೈಗಳನ್ನು ಎತ್ತಿ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ವೇದ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ. ಯಾಕೋಬಿನ ಬರೆದ ಪುಸ್ತಕ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಹಲ್ಲೆಲೂಯಾ. ಇವತ್ತು ಅನೇಕ ಜನರು ಕೇಳ್ತಾರಲ್ಲ, ಪ್ರಾರ್ಥನೆಯಲ್ಲಿ ಕೇಳ್ತಾರೆ, ದೇವರೇ ನನಗೆ ಅದು ಕೊಡು ಇದು ಕೊಡು ಅಂತ ಎಲ್ಲವನ್ನ ದೇವರ ಸಮ್ಮುಖದಲ್ಲಿ ನಾವು ಇಟ್ಟು ನಾವು ಪ್ರಾರ್ಥನೆ ಮಾಡುತ್ತೇವೆ. ಇಫ್ ವಿ ಆಸ್ಕ್ ಅ ಮೆಸ್, ಬೇಡದಿರುವ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಹಲ್ಲೆಲೂಯಾ. ವೇದ ವಾಕ್ಯ ಹೇಳುತ್ತೆ, ನಾವು ಪ್ರಾರ್ಥನೆಯನ್ನು ಕರೆಕ್ಟಾಗಿ ಮಾಡುವಾಗ ದೇವರಿಗೆ ಮೆಚ್ಚುವ ಪ್ರಾರ್ಥನೆಯನ್ನು ಮಾಡಬೇಕು, ವಿಶ್ವಾಸದ ಪ್ರಾರ್ಥನೆಯನ್ನು ಮಾಡಬೇಕು. ದೇವರನ್ನು ನೋಡಿ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂತನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ಇಲ್ಲಿ ನೋಡುವಾಗಲೂ ಕೂಡ ವೇದ ವಾಕ್ಯದಲ್ಲಿ ಅನೇಕರು ಪ್ರಾರ್ಥನೆ ಮಾಡಿ ಅವರು ಏನು ಮಾಡಿದ್ದಾರೆ? ಸೋತೋಗಿದ್ದಾರೆ. ಪ್ರಾರ್ಥನೆಯಲ್ಲಿ ಸೋಳು, ಪ್ರಾರ್ಥನೆಯಲ್ಲಿ ಬಿದ್ದೋಗಿದ್ದಾರೆ. ಅಪ್ಪ, ಎಷ್ಟು ಪ್ರಾರ್ಥನೆಯನ್ನು ನಾನು ಮಾಡೋದು ಅಂತ ಹೇಳಿ ಅವರು ಏನು ಮಾಡ್ತಾರೆ? ಅವರು ಸೋತೋಗಿರುತ್ತಾರೆ. They faint in their prayers. That is why ನಾವು ವಿಶ್ವಾಸವನ್ನು ಕಾದುಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಸರಿ, ದೇವರ ದಾಮಿ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ವಾಕ್ಯವನ್ನು
ನಾವು ಕಂಟಿನ್ಯೂಷನ್ ಮಾಡೋಣ. ದೇವ್ರ ದಾಮೆ ಆಶೀರ್ವಾದ ಮಾಡಲಿ. ಆಮೇನ್.